ಲಕ್ಷದ್ವೀಪಕ್ಕೆ ತೆರಳ್ತಾ ಇದ್ದಂತ ಸರಕು ಹಡಗು ಮುಳುಗಡೆ ಆಗಿದೆ. ಮಂಗಳೂರು ತೀರದಿಂದ 60 ನಾಟಿಕಲ್ ಮೈಲ್ ದೂರದಲ್ಲಿ ಒಂದು ಘಟನೆ ನಡೆದಿರೋದು. ಹಡಗಿನಿಂದ ಹಾರಿ ಪ್ರಾಣವನ್ನ ಉಳಿಸಿಕೊಂಡ 6 ಸಿಬ್ಬಂದಿ. ಸಣ್ಣ ಡಿಂಗಿ ಬೋಟಿನಲ್ಲಿ ತೆರಳಿ ಪ್ರಾಣವನ್ನ ಉಳಿಸಿಕೊಂಡ 6 ಮಂದಿ. ಎಂಎಸ್ಸಿ ಸಲಾಮತ್ ಹೆಸರಿನ ಮಂಗಳೂರಿನ ಸರಕು ಸಾಗಣೆ ಹಡಗು ಮೇ 12ರಂದು ಮಂಗಳೂರು ಬಂದರಿನಿಂದ ಲಕ್ಷದ್ವೀಪದತ್ತ ತೆರಳ್ತಾ ಇದೆ. ಮೇ 18ರಂದು ಲಕ್ಷದ್ವೀಪದ ಕಡಮತ್ತು ದ್ವೀಪಕ್ಕೆ ತಲುಪಬೇಕಾಗಿತ್ತು. ಬಟ್ ಈ ಒಂದು ಅವಘಡ ಸಂಭವಿಸಿತ್ತು. ಇದು ಸಾಕಷ್ಟು ರೀತಿಯಾದಂಥ ಆತಂಕಕ್ಕೂ ಕೂಡ ಕಾರಣವಾಗಿತ್ತು. ಮಂಗಳೂರು ಸಮುದ್ರ ತೀರದಿಂದ 60 ನಾಟಿಕಲ್ ಮೈಲಿ ದೂರದಲ್ಲಿರುವಂಥ ಆಳ ಸಮುದ್ರದಲ್ಲಿ ಮಂಜಿ ಅಂದರೆ ಹಾಯಿ ಹಡಗು ಮುಳುಗಡೆ ಆಗಿತ್ತು. ಎಂಎಸ್ವಿ ಸಲಾಮತ್ ಹೆಸರಿನ ಮಂಗಳೂರಿನ ಸರಕು ಸಾಗಣೆ ಮಾಡುವಂಥ ಬೃಹತ್ ಮಂಜಿ ಬೋಟ್ ಇದು ಲಕ್ಷದ್ವೀಪಕ್ಕೆ ತೆರಳ್ತಾ ಇತ್ತು. ಹಡಗು ಮೇ 12ರಂದು ಮಂಗಳೂರು ಬಂದರಿನಿಂದ ಲಕ್ಷದ್ವೀಪದತ್ತ ಪ್ರಯಾಣವನ್ನು ಆರಂಭಿಸಿತು. ಮೇ 18ರಂದು ಲಕ್ಷದ್ವೀಪದ ಕಡಮತ್ತು ದ್ವೀಪಕ್ಕೆ ತಲುಪಬೇಕಾಗಿತ್ತು. ಸಿಮೆಂಟ್ ಹಾಗೂ ಬಿಲ್ಡಿಂಗ್ ನಿರ್ಮಾಣ ಸಾಮಗ್ರಿಯನ್ನು ಹೊತ್ತೊಯ್ತಾ ಇತ್ತು. ಸಮುದ್ರ ಮಧ್ಯ ಈ ತಾಂತ್ರಿಕ ಸಮಸ್ಯೆ ಆದಂಥ ಹಿನ್ನೆಲೆಯಲ್ಲಿ ಹಡಗಿಗೆ ನೀರು ನುಗ್ಗಿ ಬೋಟ್ ಮುಳುಗಡೆ ಆಗಿತ್ತು. ಹಡಗಿನಲ್ಲಿ ಒಟ್ಟು 6 ಸಿಬ್ಬಂದಿ ಇದ್ದರು. ಅವರ ಅಪಾಯ ಅರಿತಂತ ಅವರು ಸಣ್ಣ ಡಿಂಗಿ ಬೋಟಿನಲ್ಲಿ ಎಲ್ಲ ಪ್ರಯಾಣಿಕರು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ವಿಚಾರ ತಿಳಿತಾ ಇದ್ದಂತೆ ಇಂಡಿಯನ್ ಕೋಸ್ಟ್ ಗಾರ್ಡ್ಗಳ ಆಳ ಸಮುದ್ರಕ್ಕೆ ತೆರಳಿ ಹಡಗಿನಲ್ಲಿದ್ದಂಥ ಸಿಬ್ಬಂದಿಯನ್ನು ರಕ್ಷಣೆ ಮಾಡೋದಕ್ಕೆ ಆದೇಶ ಬಂದಿತ್ತು. ಅದೇ ರೀತಿಯಾಗಿ ರಕ್ಷಣೆ ಮಾಡಲಾಗಿದೆ. ಗಸ್ತು ತಿರುಗ್ತಾ ಇದ್ದಂಥ ಕೋಸ್ಟ್ ಗಾರ್ಡರ್ನ ವಿಕ್ರಮ್ ಶಿಪ್ ಮುಖಾಂತರವಾಗಿ ರಕ್ಷಣಾ ಕಾರ್ಯವನ್ನು ಮಾಡಲಾಗಿದೆ. ಇಸ್ಮಾಯಿಲ್ ಶರೀಫ್, ಅಲೆಮನ್ ಅಹಮದ್, ಬಾಯ್ ಗೌಡ, ಕಾಕಲ್ ಸುಲೇಮಾನ್ ಇಸ್ಮಾಯಿಲ್, ಅಕ್ಬರ್ ಅಬ್ದುಲ್ ಸುರಾನಿ, ಕಸಂ ಇಸ್ಮಾಯಿಲ್ ಮತ್ತು ಅಜ್ಮಲ್ ಅವರನ್ನು ರಕ್ಷಣೆ ಮಾಡಲಾಗಿದೆ. 6 ಮಂದಿಯನ್ನು ರಕ್ಷಣೆ ಮಾಡಿರುವಂಥದ್ದು. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ತುಂಬ ಡೇಂಜರಸ್ ಆಗ್ತಾ ಇದೆ, ನೀರೆಲ್ಲ ಒಳಗಡೆ ಬಂದಿದೆ, ಹಡಗಿನೊಳಗಡೆ ಇನ್ನೇನು ಮುಳುಗಡೆ ಆಗುತ್ತೆ ಅಂತ ಅಂದಾಗ ಅವರು ಕೂಡ ಪ್ರಾಣವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಗಸ್ತು ತಿರುಗ್ತಾ ಇದ್ದಂಥ ವಿಕ್ರಮ್ ಶಿಪ್ಪು ಕೂಡ ಇದರ ಅರಿವು ಬರ್ತಾ ಇದ್ದ ಹಾಗೇನೆ ಇವರನ್ನು ಸೇಫಾಗಿ ರಕ್ಷಣೆ ಮಾಡಲಾಗಿದೆ.